ತುಂಬಾ ಜನಕ್ಕೆ ಸ್ಕಿನ್ ಪ್ರಾಬ್ಲಮ್ ಉತ್ಪತ್ತಿ ಆಗೋದೇ ಲಂಗ್ಸಿಂದ. ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಆ ಮಗು ಜೈಗೋಟ್ ಫಾರ್ಮೇಶನ್ ಆಗುತ್ತಲ್ಲ ಸಿಂಗಲ್ ಸೆಲ್ ಇಂದ, ಆ ಸ್ಕಿನ್ ಮತ್ತೆ ಲಂಗ್ಸ್ ಎರಡು ಒಂದೇ ಸೆಲ್ ಇಂದ ಬರುತ್ತಂತೆ. ಹಾಗಾಗಿ ನಿಮ್ಮ ಲಂಗ್ಸ್ ಹೆಂಗಿರುತ್ತೋ ಸ್ಕಿನ್ ಹಂಗಿರುತ್ತೆ. ನೀವು ಲಂಗ್ಸ್ ಒಳಗಡೆ ಹೋಗಿ ಹೇಗಿದೆ ಅಂತ ನೋಡೋದು ಬೇಡ, ಅವ್ನ ಸ್ಕಿನ್ ನೋಡಿದ್ರೆ ಸಾಕು, ಲಂಗ್ಸ್ ಗೊತ್ತಾಗ್ಬಿಡುತ್ತೆ. ಇಲ್ಲಿ ವೈಟ್ ಇದೆ, ಕಪ್ಪು ಇದೆ, ಇದೆ, ಸೋರಿಯಾಸಿಸ್ ಇದೆ, ಎಕ್ಸಿಮಾ ಇದೆ. ಸೊ ದಟ್ ಈಸ್ ಇಂಡಿಕೇಟಿಂಗ್ ಯುವರ್ ಲಂಗ್ಸ್ ಹೆಲ್ತಿ ಆಗಿಲ್ಲ ಅಂತ. ಡಾಕ್ಟರ್ ಬಸವರಾಜ್ ರವರ ಅಂಗೈಯಲ್ಲಿ ಬಣ್ಣ ಚಿಕಿತ್ಸೆ ಕಲರ್ ಥೆರಪಿಯ ಪುಸ್ತಕ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಈ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ಗೆ ಕಾಲ್ ಮಾಡಿದ್ರೆ ಮಾತ್ರ ನಿಮ್ಗೆ ಈ ಪುಸ್ತಕ ಸಿಗುತ್ತೆ. ಇಟ್ಸ್ ಎ ಮೆಡಿಕಲ್ ಕಿಟ್. ನಿಮ್ಮ ಮನೇಲಿ ಹೆಂಗೆ ಒಂದು ಮೆಡಿಕಲ್ ಕಿಟ್ ಇಟ್ಕೊಂಡಿರ್ತೀರಾ, ಕೆಮ್ಮಿಗೆ, ಜ್ವರಕ್ಕೆ, ಅದಕ್ಕೆ ಪೇನ್ ಕಿಲ್ಲರ್ಗೆ ಅಂತ ಹೇಳಿ, ಅದೇ ತರ ನೀವು ಇದನ್ನ ಇಟ್ಕೋಬೇಕು. ಓಕೆ, ಇದು ಇಟ್ಕೊಂಡಾಗ ಏನಾಗುತ್ತೆ, ಇಲ್ಲಿ 150ಕ್ಕಿಂತ ಹೆಚ್ಚಿನ ಕಾಯಿಲೆಗಳಿಗೆ ನಿಮ್ಗೆ ಪ್ರೋಟೋಕಾಲ್ಸ್ ಇದೆ. ಸಾಮಾನ್ಯ ಅನ್ಕೋಬೇಡಿ ಬಣ್ಣಗಳೇ ಅಂದ್ರೆ ಹೆಲ್ತಿ ಆಗಿಲ್ಲ. ನೀವು ಲಂಗ್ಸಿನ ವಾರ್ಮ್ ಅಪ್ ಮಾಡಿದ್ರೆ, ಪ್ರಾಣಾಯಾಮ ಮಾಡಿ, ವಾಕ್ ಮಾಡಿ, ನಿಮಗೆ ಕಪಾಲಭಾತಿ ಮಾಡಿ, ಓಕೆ, ಸಿಂಪಲ್ ಬ್ರೀತಿಂಗ್ ಎಕ್ಸಸೈಸಸ್ ಮಾಡಿ, ನಾನು ಹೇಳಿರೋ ಸ್ಮಾಲ್ ಫುಡ್ ಸಜೆಷನ್ಸ್ ಈ ಲಂಗ್ ರಿಫ್ಲೆಕ್ಸಿಗೆ ಕಲರ್ಸ್ ಹಾಕೋದ್ರಿಂದ. ಇವಾಗ ಕಫ ಆಚೆ ಹೋಗ್ಬೇಕಂದ್ರೆ ಆರೆಂಜ್ ಹಾಕಿ, ಬ್ರೀತಿಂಗ್ ಬೆಟರ್ ಆಗಬೇಕಾ ಪರ್ಪಲ್ ಕಲರ್ ಹಾಕಿ, ಅದೇ ಜಾಗಕ್ಕೆ ಸೇಮ್ ಲಂಗ್ ರಿಫ್ಲೆಕ್ಸಿಗೆ. ನೀವು ಕಲರ್ ಯಾವ್ಯಾವ ಕಲರ್ ಚೇಂಜ್ ಇದರಲ್ಲಿ ಬುಕ್ಕದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೀವಿ, ಯಾವ ಕಲರ್ ಹಾಕಿದ್ರೆ ಏನು ಎಫೆಕ್ಟ್ ಆಗುತ್ತೆ ನಿಮ್ಮ ಲಂಗ್ಸ್ ಬೇರೆ ಬೇರೆ ಆರ್ಗನ್ ಅಲ್ಲಿ ಅಂತ, ಅದನ್ನ ನೀವು ಮಾಡ್ಬೋದು. ಕೊರಿಯರ್ ಕೂಡ ಮಾಡ್ತೀವಿ. ಒಂದು ಕಲರ್ ಥೆರಪಿ ಪುಸ್ತಕ ಬೇಕು ಅನ್ನೋದೇ ಆದ್ರೆ ನೇರವಾಗಿ ಕಾಲ್ ಮಾಡ್ಬೋದು. ಹಾಗೆ ಫೋನ್ ಪೇ ಮಾಡಿರುವಂಥ ಸ್ಕ್ರೀನ್ ಶಾಟ್ ಎಲ್ಲ ಕಳಿಸ್ಕೊಟ್ರೆ ನಿಮ್ಮ ಮನೆಗೆ ಪುಸ್ತಕನ ನೀವಿರೋಂಥ ಜಾಗಕ್ಕೆ ತಲುಪಿಸುವಂಥ ಕೆಲಸವನ್ನು ಕೂಡ ಬಸವ ಅಕಾಡೆಮಿ ಮಾಡ್ತಾ ಇದೆ. ನಮ್ಮ ಹತ್ರ ಯಾವ್ದಾದ್ರು ಒಂದು ಹುಡುಗ ಬಂದಿದೆ, ಪಾಪು ಬಂದಿದೆ ಅಂದ್ರೆ ಅವತ್ತಿಂದ ಅವ್ರ ಡಾಕ್ಟರ್ ನೋಡಲ್ಲ, ನಾವು ಆರ್ಗನ್ ಸ್ಟ್ರೆಂಥನ್ ಮಾಡ್ಬಿಡ್ತೀವಿ. ಕರೆಕ್ಟ್, ಅದ್ರ ಮೂಲನೇ ಸ್ಟ್ರೆಂತ್ ಮಾಡ್ಬಿಡ್ತೀವಿ. ನಾವು ತಾಯಿಗೆ ಹೇಳ್ಕೊಟ್ಬಿಡ್ತೀವಿ ನಂದು ಯಾವ ಸಿಂಪಲ್ ಅಂಡ್ ಪರ್ಮನೆಂಟ್ ಸೊಲ್ಯೂಷನ್. ಇದೇನೋ ಮೆಡಿಸಿನ್ ತೊಗೊಂಡೆ, ನೆಬುಲೈಸೇಷನ್ ತೊಗೊಂಡೆ, ಕಮ್ಮಿ ಆಯ್ತು, ಮತ್ತೆ ನೆಕ್ಸ್ಟ್ ತಿಂಗಳು ಮತ್ತೆ ಬಂತು, ನೆಕ್ಸ್ಟ್ ಮತ್ತೆ ಮಾಡಿದೆ, ಇಲ್ಲ. ನೀವು ನಿಮ್ಮ ಅಂಗನೇ ಸ್ಟ್ರೆಂಥನ್ ಮಾಡ್ತಾರೆ. ಈ ಸ್ಕ್ರೀನ್ ಮೇಲೆ ಇರೋ ನಂಬರ್ಗಳಿಗೆ ಮಾತ್ರ ನೀವು ಕಾಲ್ ಮಾಡಬೇಕು. ಹಾಗೆ ನೀವು ಕೊಡೋದಕ್ಕಿಂತ ಮುಂಚೆ ಒಂದ್ಸಲ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ.